ಏನು ಗುಬ್ಬಿ ಶಾಸಕ ಆ ಚಿಲ್ಲರೆ ಕೇಳಿದ್ದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋದಲ್ಲ ಅಂತ ಏನು ಇವತ್ತು ಏನು ಹೇಳ್ತಾ ಇದ್ರು. ಮತ್ತು ಅವ್ರ ಮಗ ಯಾಕೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾನೆ, ನಮ್ಮ ಪ್ರಾಪರ್ಟಿ ಬಗ್ಗೆ ಯಾಕೆ ಲೊಕೇಶನ್ ತಗೊಂಡು ಎಲ್ಲ ಯಾಕೆ ವಿಚಾರಿಸ್ತಾನೆ, ಮತ್ತು ಅವನೆಂಥ ಚಿಲ್ಲರೆ ಇರ್ಬೋದು. ಸ್ವಲ್ಪ ಮಾತಿನಲ್ಲಿ ಬಿಗಿ ಇರಬೇಕು, ಮಾತಾಡಬೇಕು ಅಂತಂದರೆ. ಏನು 43,000 ಓಟು ಈ ಚಿಲ್ಲರೆ ನೋಡಿನೇ ಹಾಕಿದ್ದಾರೆ ಗುಬ್ಬಿ ತಾಲೂಕಿನಲ್ಲಿ. ಆಯ್ತಾನಪ್ಪ, ನಿನ್ನಿಂದ ಏನು ನಾನೇನು ಹೇಳಿಸ್ಬೇಕಾಗಿಲ್ಲ ಚಿಲ್ಲರೆ ಅಂತ. ಏನು ನನ್ನ ಮಗ ಹನಿಮೂನ್ಗೆ ಹೋಗಿದ್ದ, ನಾನು 3 ತಿಂಗಳಿಂದ ಮಾತಾಡೇ ಇಲ್ಲ ಅಂತ ಹೇಳ್ತೀಯಲ್ಲ, ಏನು 4 ಜನ ನಂಬಬೇಕಾಗಿಲ್ಲ. ಏನು ನಾಟಕ ಆಡ್ತೀಯಪ್ಪ ನೀನು. ಏನು ಪದ್ಮಭೂಷಣ ಪ್ರಶಸ್ತಿ ಕೊಡಿಸ್ಬೇಕು ನಿನಗೆ. ಯಾರಾದರೂ ಒಬ್ಬ ಅಪ್ಪ ಮಗನ ಹತ್ರ 3 ತಿಂಗಳಿಂದ ಮಾತಾಡೋದಿಲ್ಲ ಅಂತ ಹೇಳ್ತೀಯ. ಅವತ್ತು RMZ ಅಪಾರ್ಟ್ಮೆಂಟಿಂದ ಮಧ್ಯರಾತ್ರಿ 2 ಗಂಟೆಯಲ್ಲಿ ಕೂತ್ಕೊಂಡು ನಿನಗೆ ಮೆಸೇಜ್ ಕಳಿಸ್ತಿದ್ನಲ್ಲಪ್ಪ, ಅದು ಎಲ್ಲಿಂದ, ಏನು ಫಾರಿನ್ನಿಂದ ಕಳಿಸ್ತಿದ್ನಾ? ಇದೆಲ್ಲ ಬಿಟ್ಟು ಏನಿದೆ ನೇರವಾಗಿ ರಾಜಕಾರಣ ಮಾಡೋಣ. ನೀನೇ ಹೇಳ್ತಿದ್ದಲ್ಲ, ಏನು ಗಡ್ಡ ನಾನು ನಡಗಲ್ಲ ಅಂತ. ಏನು ಇನ್ನಿದ್ದವರೇನು ನಡಿಕೊಂಡೇನು ಎಲ್ಲ ಮಾಡ್ಕೊಂಡಿದ್ದಾರಾ? ನಡಿಗಿ ಯಾರು ನಡಗೋದಿಲ್ಲಪ್ಪ. ಏನು ತಾವೆಲ್ಲ ಏನು ಹೇಳ್ತಿದ್ದಲ್ಲ, ಆ ದಾಸಯ್ಯಂಗೆ ಯಾಕೆ ನಾನು ಇದನ್ನು ಮಾಡಲಿ ಅಂತ. ನಮ್ಮಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ದಾಸಯ್ಯನಿಗೂ ಸಹ ಅವ್ರದ್ದೇ ಆದ ಒಂದು, ನಾವೆಲ್ಲ ಶನಿವಾರ ಬಂದರೆ ದಾಸಯ್ಯನಿಗೆ ಕರೆಸಿ ಒಂದು ಇದನ್ನು ಮುಟ್ಟಿ ಗೌರವಪೂರ್ವಕವಾಗಿ ಕಾಣ್ತೀವಿ. 2023ಕ್ಕೆ ಗೊತ್ತಾಯ್ತದೆ ದಾಸಯ್ಯನ ಬಗ್ಗೆ ಮಾತಾಡ್ತಿದೆಯಲ್ಲ. 2028ಕ್ಕೆ ಬರುವಂಥ 2028ಕ್ಕೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಕುಮಾರಣ್ಣವರು ಟೋಪಿ ಗಿರಾಕಿ ಅಂತ ಹೇಳಿದ್ರು ಅಂತೆ. ಯಾಕಂದ್ರು? ಯಾಕಪ್ಪ ಅಂದರು? ಕಾರ್ಯಕರ್ತರಿಗೆ ಏನು ಜನಕ್ಕೆ ಹೇಳಿದೀಯ ಯಾಕಂದ್ರು ಅಂತ? ಯಾರಿಗೆ ಟೋಪಿ ಹಾಕಿ ಕಳಿಸ್ದೆ? ದೇವೇಗೌಡರು ಕರ್ಕೊಂಬಂದು ಎಲೆಕ್ಷನ್ನಲ್ಲಿ ನಿಂತಾಗ ಏನು ಟೋಪಿ ಹಾಕಿ ಕಳಿಸ್ದೆ? ಟೋಪಿ ಗಿರಾಕಿ ಇಲ್ದಲೆ ಇನ್ನೇನಂತಾರಪ್ಪ? ಏನು ಗಡ್ಡ ನಡಗಲ್ಲ ಅಂತ ನಾನು ಯಾರಾದರೂ ಹೇಳಿದ್ರ? ನೀನೇ ಹೇಳ್ದೆ. ಕಳೆದ 2023ನೇ ಈ ಚುನಾವಣೆಯಲ್ಲಿ ಏನಂತ ಹೇಳ್ದಪ್ಪ? ಏನು ಎಲೆಕ್ಷನ್ ಟೈಮಲ್ಲಿ ಬಂದುಬಿಟ್ರೆ ಏನು ಕಾಕ ಅಂತ ಬಂದುಬಿಡ್ತಾರೆ, ಆಮೇಲೆ ಕಣ್ಣಿಗೆ ಕಾಣದಂಗೆ ಓಡೋಗ್ಬಿಡ್ತಾರೆ ಅಂತ. ಕಣ್ಣಿಗೆ ಕಾಣದಂಗೆ ಹೋಗಲಿಲ್ಲ ಅಂತಲೇ ನಿನಗೆ ಎಲ್ಲ ಕಡೆನೂ ಉರಿ ಹತ್ಕೊಂಡು ಹಿಂಗೆ ಬೋನಲ್ಲಿ ಬಿದ್ದ ಇಲಿ ಥರ ಆಡ್ತಾ ಇದ್ದೀಯ. ಏನು ಅಕ್ಕಪಕ್ಕದಲ್ಲಿ ಕುಂತಿದ್ರು, ಅವ್ರಿಗೇನಾದರೂ ಅಂದಿದ್ದು ಏನೋ ವರಗಿರಿ ಗೌಡರು, ಬಡಸಮ್ಮಣ್ಣವರು, ಕಳ್ಳಿಪಳ್ಳ ಲೋಕಣ್ಣವರು ಮತ್ತು ದಿಲೀಪ್ ಅವ್ರಿಗೆ ನಾನು ಏನಾದರೂ ತೊಂದರೆ ಕೊಟ್ಟಿದ್ದೀನ ಅಂತ. ಅವ್ರಿಗೆ ತೊಂದರೆ ಕೊಟ್ಟಿದ್ರೆ ಅವ್ರು ರಿಯಾಕ್ಟ್ ಮಾಡ್ತಾರಪ್ಪ. ನನಗೆ ಕೊಟ್ಟಿದ್ದಕ್ಕೆ ನಿನ್ನ ಮಗ ನಂದೆಲ್ಲದೂ ಏನು ವೈಯಕ್ತಿಕವಾಗಿ ತೇಜೋವಧೆ ಮಾಡಲಿಕ್ಕೆ ಬಂದು ವೈಯಕ್ತಿಕ ವಿಚಾರಗಳನ್ನು ಕೇಳಿದ್ದಕ್ಕೆ ನಾನು ಪ್ರೆಸ್ ಮೀಟ್ ಮಾಡಿ ಕೇಳಿದ್ದು. ಏನು ಸುಮ್ಮನೆ ನನಗೇನು ತಲೆಕೆಟ್ಟದ, ಬುಲ್ಡ್ಗೇಟ್ ಬಿದ್ದದ ನಿನ್ನ ಬಗ್ಗೆ ಮಾತಾಡಲಿಕ್ಕೆ. ನೀನೇನು ದೊಡ್ಡ ಏನು ಪಂಚಪತಿ ಅಂತ ಹೇಳ್ಬಿಟ್ಟು ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡೋಕ್ಕೆ, ನನಗೆ ಮಾಡಲಿಕ್ಕೆ 108 ಕೆಲಸ ಇದಾವಪ್ಪ. ನಿನ್ನ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡು ನನ್ನ ವೈಯಕ್ತಿಕ ವಿಚಾರ ನಿನ್ನ ಮಗನ ಮೊಬೈಲಿಂದಲೇ ಬಂದಿದೆಯಲ್ಲ, ತೋರಿಸ್ಲಾ? ಏನು ಮೆಸೇಜು, ಇದೇ ಜಾಗನ, ಇದೇ ಗೌರ್ಮೆಂಟ್ ಇದನ್ನು ತಗೊಂಡಿದ್ದಾರಾ ಅಂತ ಮಾತಾಡಿದ್ದೆ. ಇನ್ನು ವಿಡಿಯೋಗಳಿದ್ದಾವೆ. ನೀನೇನು ಸಾಚಾ ಥರ ಅಂತ ಏನು ಹೇಳ್ಬೇಡಪ್ಪ. ಏನು ಗೊತ್ತೇ ಇಲ್ಲ. ಅಬಾ ಏನು ನಾಟಕ ಮಾಡ್ತೀಯಪ್ಪ. 25 ವರ್ಷದಿಂದ ಏನಿದೆ ನಾಟಕ ಮಾಡಿಕೊಂಡು ಗುಬ್ಬಿ ತಾಲೂಕು ಜನನ ನಂಬಿಸ್ಕೊಂಡು ನೀನು ನನ್ನನ್ನು ಏನೋ ಕೇವಲವಾಗಿ ಮಾತಾಡ್ತೀಯ. 2028ಕ್ಕೆ ಬಾರಪ್ಪ. ಜನಾರ್ದನಗಳು ಮುಂದೆ ಹೋಗೋಣ. ನೀನೇನು ಭಯ ಬಿದ್ದುಬಿಟ್ಟಿದೀಯಾ ಅಂತ ಖಂಡಿತ ನಾನು ಅಂದ್ಕೊಂಡಿಲ್ಲ. ನಾನೂ ಭಯ ಬೀಳಲ್ಲ, ನೀನೂ ಭಯ ಬೀಳಲ್ಲ. ಯಾರು ಭಯ ಬೀಳ್ತಾರೆ ಅಂತ ಯಾರೂ ಇಲ್ಲಿ ಹೇಳಿಲ್ಲ. 2028ಕ್ಕೆ ಗೊತ್ತಾಗುತ್ತೆ ಜನ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ? ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.